ಜಿಲ್ಲೆಯ ಮುಳಗೆರೆದಲ್ಲಿ ಒಂದು ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಒಂದು ಪುಟ್ಟ ಮಗುವಿನ ಕಾಲು ಕೂಡ ಈ ಹಿಂದೆ ನಡೆದಂತಹ ಸ್ಫೋಟದಲ್ಲಿ ಕಳೆದುಕೊಂಡಿತ್ತು. ಆ ಕಾಲು ಕಳೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟವೇ ಕಾರಣ. ಅದರ ಜೊತೆಗೆ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಬನ್ನಿ ಹಾಗಿದ್ರೆ ಸ್ಟೋರಿಯಲ್ಲಿ ಏನಿದೆ ನೋಡ್ಕೊಂಡು ಹೋಗೋಣ. ಹುಮ್ನಾಬಾದ್ ತಾಲೂಕಿನ ಮೋಳ್ಕೇರ ಗ್ರಾಮದಲ್ಲಿ ಇವತ್ತಿದು ಒಂದನೇ ಸರಿನೇನು ಬ್ಲಾಸ್ಟ್ ಆಗಿಲ್ಲ. ಸುಮಾರು 7-8 ತಿಂಗಳಲ್ಲಿ 4ರಿಂದ 5 ಬಾರಿ ಬ್ಲಾಸ್ಟ್ ಆಗ್ಯದ. ಆ ಬ್ಲಾಸ್ಟಿನಲ್ಲಿ ಈಗಾಗಲೇ ಒಂದು ಸಣ್ಣ ಮಗು 5 ವರ್ಷದ ಮಗು ಕಾಲನ್ನೇ ಕಳ್ಕೊಂಡದ. ಕಳೆದ 7-8 ತಿಂಗಳ ಕೆಳಗಡೆ ನಡೆದಂತ ಘಟನೆಗ ನಿಜಕ್ಕೂ ಈಗಾಗಲೇ ಮೋಳ್ಕೇರ ಗ್ರಾಮದ ಶರ್ಫುದ್ದೀನ್ ಅವರ ಮಗ ಭದ್ರುದ್ದೀನ್ ನೋಡ್ಬೋದು. ಆ ತಾಯಿ ಆ ಮಗುವನ್ನ ಎತ್ಕೊಂಡಿದ್ದಾಳ. ಕೆಳಗಡೆ ನೋಡ್ಬೋದು ನೀವು. ಆ ಮಗುವಿನ ಕಾಲ್ನ ತೋರಿಸ್ತೀನಿ ಹಿಡಿದು. ಟೋಟಲಿ ಆ ಬ್ಲಾಸ್ಟಿನಲ್ಲಿ ಮಗುವಿನ ಕಾಲೇನದಂದ್ರೆ ಕಟ್ಟಾಗ್ಯದ. ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಗ್ರಾಮಸ್ಥರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಬಾರಿ ಆದಂತ ಘಟನೆ ಅಂತ ಹೇಳ್ಬೋದು. ಒಂದು ಘಟನೆಯಲ್ಲಿ ಈ ಮಗು ಕಾಲ್ ಕಳ್ಕೊಂಡದ. ಇವತ್ತು ನಡೆದಂತ ಘಟನೆಯಲ್ಲಿ ಈಗಾಗಲೇ 6 ಜನ ಗಾಯಗೊಂಡಿದ್ದಾರೆ, 2 ಸೀರಿಯಸ್ ಆಗಿದ್ದಾರೆ. ಮೋಳ್ಕೇರ ಗ್ರಾಮದಲ್ಲಿ ಈ ರೀತಿ ಬ್ಲಾಸ್ಟ್ ಯಾಕೆ ಆಗ್ಲತ್ತದ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಲು ಟೋಟಲಿ ತನಿಖೆ ನಡೆಸುವ ಮೂಲಕ ಈ ಒಂದು ಬ್ಲಾಸ್ಟಿನ ಹಿನ್ನೆಲೆ ಏನದ, ಬ್ಲಾಸ್ಟ್ ಯಾಕಾಗ್ಲತ್ತ ಅಂತ ಹೇಳಿ ಟೋಟಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಟೋಟಲಿ ಏನ್ ಘಟನೆ ಆಗ್ಯದ ಆ ಘಟನೆ ನಮಗೆ ಸಾಕಷ್ಟು ಒಂದು ಆತಂಕ ಭಯ ಸೃಷ್ಟಿ ಮಾಡತ್ತ. ಆ ಘಟನೆ ಕಣ್ಣಾರೆ ಬಂದ್ರೆ ನಿಜಕ್ಕೂ ನಿದ್ರೆ ಕೂಡ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸಂಬಂಧಪಟ್ಟವರು ಟೋಟಲಿ ತನಿಖೆ ಮಾಡುವ ಮೂಲಕ ನಮ್ಮ ಊರಾಗ ಮತ್ತೆ ಇಂಥ ಘಟನೆ ಆಗಬಾರದು. ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಭದ್ರುದ್ದೀನ್ ಕಾಲ್ ಕಳ್ಕೊಂಡಿದ್ದಾರೆ. ಇವತ್ತು ನಡೆದಂತ ಘಟನೆಯಲ್ಲಿ 6 ಜನ ಏನಂದ್ರೆ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ಮೋಳ್ಕೇರ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆ ಭಯದ ವಾತಾವರಣ ದೂರ ಮಾಡಂತ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡಲೇಬೇಕು ಅಂತ ಹೇಳಿ ಮೋಳ್ಕೇರ ಗ್ರಾಮಸ್ಥರದು ಒತ್ತಾಯ ಆಗದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯ ಮುಳಗೆರೆದಲ್ಲಿ ಒಂದು ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಒಂದು ಪುಟ್ಟ ಮಗುವಿನ ಕಾಲು ಕೂಡ ಈ ಹಿಂದೆ ನಡೆದಂತಹ ಸ್ಫೋಟದಲ್ಲಿ ಕಳೆದುಕೊಂಡಿತ್ತು. ಆ ಕಾಲು ಕಳೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟವೇ ಕಾರಣ. ಅದರ ಜೊತೆಗೆ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಬನ್ನಿ ಹಾಗಿದ್ರೆ ಸ್ಟೋರಿಯಲ್ಲಿ ಏನಿದೆ ನೋಡ್ಕೊಂಡು ಹೋಗೋಣ. ಹುಮ್ನಾಬಾದ್ ತಾಲೂಕಿನ ಮೋಳ್ಕೇರ ಗ್ರಾಮದಲ್ಲಿ ಇವತ್ತಿದು ಒಂದನೇ ಸರಿನೇನು ಬ್ಲಾಸ್ಟ್ ಆಗಿಲ್ಲ. ಸುಮಾರು 7-8 ತಿಂಗಳಲ್ಲಿ 4ರಿಂದ 5 ಬಾರಿ ಬ್ಲಾಸ್ಟ್ ಆಗ್ಯದ. ಆ ಬ್ಲಾಸ್ಟಿನಲ್ಲಿ ಈಗಾಗಲೇ ಒಂದು ಸಣ್ಣ ಮಗು 5 ವರ್ಷದ ಮಗು ಕಾಲನ್ನೇ ಕಳ್ಕೊಂಡದ. ಕಳೆದ 7-8 ತಿಂಗಳ ಕೆಳಗಡೆ ನಡೆದಂತ ಘಟನೆಗ ನಿಜಕ್ಕೂ ಈಗಾಗಲೇ ಮೋಳ್ಕೇರ ಗ್ರಾಮದ ಶರ್ಫುದ್ದೀನ್ ಅವರ ಮಗ ಭದ್ರುದ್ದೀನ್ ನೋಡ್ಬೋದು. ಆ ತಾಯಿ ಆ ಮಗುವನ್ನ ಎತ್ಕೊಂಡಿದ್ದಾಳ. ಕೆಳಗಡೆ ನೋಡ್ಬೋದು ನೀವು. ಆ ಮಗುವಿನ ಕಾಲ್ನ ತೋರಿಸ್ತೀನಿ ಹಿಡಿದು. ಟೋಟಲಿ ಆ ಬ್ಲಾಸ್ಟಿನಲ್ಲಿ ಮಗುವಿನ ಕಾಲೇನದಂದ್ರೆ ಕಟ್ಟಾಗ್ಯದ. ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಗ್ರಾಮಸ್ಥರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಬಾರಿ ಆದಂತ ಘಟನೆ ಅಂತ ಹೇಳ್ಬೋದು. ಒಂದು ಘಟನೆಯಲ್ಲಿ ಈ ಮಗು ಕಾಲ್ ಕಳ್ಕೊಂಡದ. ಇವತ್ತು ನಡೆದಂತ ಘಟನೆಯಲ್ಲಿ ಈಗಾಗಲೇ 6 ಜನ ಗಾಯಗೊಂಡಿದ್ದಾರೆ, 2 ಸೀರಿಯಸ್ ಆಗಿದ್ದಾರೆ. ಮೋಳ್ಕೇರ ಗ್ರಾಮದಲ್ಲಿ ಈ ರೀತಿ ಬ್ಲಾಸ್ಟ್ ಯಾಕೆ ಆಗ್ಲತ್ತದ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಲು ಟೋಟಲಿ ತನಿಖೆ ನಡೆಸುವ ಮೂಲಕ ಈ ಒಂದು ಬ್ಲಾಸ್ಟಿನ ಹಿನ್ನೆಲೆ ಏನದ, ಬ್ಲಾಸ್ಟ್ ಯಾಕಾಗ್ಲತ್ತ ಅಂತ ಹೇಳಿ ಟೋಟಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಟೋಟಲಿ ಏನ್ ಘಟನೆ ಆಗ್ಯದ ಆ ಘಟನೆ ನಮಗೆ ಸಾಕಷ್ಟು ಒಂದು ಆತಂಕ ಭಯ ಸೃಷ್ಟಿ ಮಾಡತ್ತ. ಆ ಘಟನೆ ಕಣ್ಣಾರೆ ಬಂದ್ರೆ ನಿಜಕ್ಕೂ ನಿದ್ರೆ ಕೂಡ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸಂಬಂಧಪಟ್ಟವರು ಟೋಟಲಿ ತನಿಖೆ ಮಾಡುವ ಮೂಲಕ ನಮ್ಮ ಊರಾಗ ಮತ್ತೆ ಇಂಥ ಘಟನೆ ಆಗಬಾರದು. ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಭದ್ರುದ್ದೀನ್ ಕಾಲ್ ಕಳ್ಕೊಂಡಿದ್ದಾರೆ. ಇವತ್ತು ನಡೆದಂತ ಘಟನೆಯಲ್ಲಿ 6 ಜನ ಏನಂದ್ರೆ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ಮೋಳ್ಕೇರ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆ ಭಯದ ವಾತಾವರಣ ದೂರ ಮಾಡಂತ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡಲೇಬೇಕು ಅಂತ ಹೇಳಿ ಮೋಳ್ಕೇರ ಗ್ರಾಮಸ್ಥರದು ಒತ್ತಾಯ ಆಗದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯ ಮುಳಗೆರೆದಲ್ಲಿ ಒಂದು ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಒಂದು ಪುಟ್ಟ ಮಗುವಿನ ಕಾಲು ಕೂಡ ಈ ಹಿಂದೆ ನಡೆದಂತಹ ಸ್ಫೋಟದಲ್ಲಿ ಕಳೆದುಕೊಂಡಿತ್ತು. ಆ ಕಾಲು ಕಳೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟವೇ ಕಾರಣ. ಅದರ ಜೊತೆಗೆ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಬನ್ನಿ ಹಾಗಿದ್ರೆ ಸ್ಟೋರಿಯಲ್ಲಿ ಏನಿದೆ ನೋಡ್ಕೊಂಡು ಹೋಗೋಣ.
ಹುಮ್ನಾಬಾದ್ ತಾಲೂಕಿನ ಮೋಳ್ಕೇರ ಗ್ರಾಮದಲ್ಲಿ ಇವತ್ತಿದು ಒಂದನೇ ಸರಿನೇನು ಬ್ಲಾಸ್ಟ್ ಆಗಿಲ್ಲ. ಸುಮಾರು 7-8 ತಿಂಗಳಲ್ಲಿ 4ರಿಂದ 5 ಬಾರಿ ಬ್ಲಾಸ್ಟ್ ಆಗ್ಯದ. ಆ ಬ್ಲಾಸ್ಟಿನಲ್ಲಿ ಈಗಾಗಲೇ ಒಂದು ಸಣ್ಣ ಮಗು 5 ವರ್ಷದ ಮಗು ಕಾಲನ್ನೇ ಕಳ್ಕೊಂಡದ. ಕಳೆದ 7-8 ತಿಂಗಳ ಕೆಳಗಡೆ ನಡೆದಂತ ಘಟನೆಗ ನಿಜಕ್ಕೂ ಈಗಾಗಲೇ ಮೋಳ್ಕೇರ ಗ್ರಾಮದ ಶರ್ಫುದ್ದೀನ್ ಅವರ ಮಗ ಭದ್ರೋದ್ದೀನ್ ನೋಡ್ಬೋದು. ಆ ತಾಯಿ ಆ ಮಗುವನ್ನ ಎತ್ಕೊಂಡಿದ್ದಾಳ. ಕೆಳಗಡೆ ನೋಡ್ಬೋದು ನೀವು ಆ ಮಗುವಿನ ಕಾಲ್ನ ತೋರಿಸ್ತೀನಿ ಹಿಡಿದು. ಟೋಟಲಿ ಆ ಬ್ಲಾಸ್ಟಿನಲ್ಲಿ ಮಗುವಿನ ಕಾಲೇನದಂದ್ರೆ ಕಟ್ಟಾಗ್ಯದ. ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಗ್ರಾಮಸ್ಥರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಬಾರಿ ಆದಂತ ಘಟನೆ ಅಂತ ಹೇಳ್ಬೋದು. ಒಂದು ಘಟನೆಯಲ್ಲಿ ಈ ಮಗು ಕಾಲ್ ಕಳ್ಕೊಂಡದ. ಇವತ್ತು ನಡೆದಂತ ಘಟನೆಯಲ್ಲಿ ಈಗಾಗಲೇ 6 ಜನ ಗಾಯಗೊಂಡಿದ್ದಾರೆ, 2 ಸೀರಿಯಸ್ ಆಗಿದ್ದಾರೆ. ಮೋಳ್ಕೇರ ಗ್ರಾಮದಲ್ಲಿ ಈ ರೀತಿ ಬ್ಲಾಸ್ಟ್ ಯಾಕೆ ಆಗ್ಲತ್ತದ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಲು ಟೋಟಲಿ ತನಿಖೆ ನಡೆಸುವ ಮೂಲಕ ಈ ಒಂದು ಬ್ಲಾಸ್ಟಿನ ಹಿನ್ನೆಲೆ ಏನದ, ಬ್ಲಾಸ್ಟ್ ಯಾಕಾಗ್ಲತ್ತ ಅಂತ ಹೇಳಿ ಟೋಟಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಟೋಟಲಿ ಏನ್ ಘಟನೆ ಆಗ್ಯದ ಆ ಘಟನೆ ನಮಗೆ ಸಾಕಷ್ಟು ಒಂದು ಆತಂಕ ಭಯ ಸೃಷ್ಟಿ ಮಾಡತ್ತ. ಆ ಘಟನೆ ಕಣ್ಣಾರೆ ಬಂದ್ರೆ ನಿಜಕ್ಕೂ ನಿದ್ರೆ ಕೂಡ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸಂಬಂಧಪಟ್ಟವರು ಟೋಟಲಿ ತನಿಖೆ ಮಾಡುವ ಮೂಲಕ ನಮ್ಮ ಊರಾಗ ಮತ್ತೆ ಇಂಥ ಘಟನೆ ಆಗಬಾರದು. ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಭದ್ರೋದ್ದೀನ್ ಕಾಲ್ ಕಳ್ಕೊಂಡಿದ್ದಾರೆ. ಇವತ್ತು ನಡೆದಂತ ಘಟನೆಯಲ್ಲಿ 6 ಜನ ಏನಂದ್ರೆ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ಮೋಳ್ಕೇರ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗದ. ಆ ಭಯದ ವಾತಾವರಣ ದೂರ ಮಾಡಂತ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡಲೇಬೇಕು ಅಂತೇಳಿ ಮೋಳ್ಕೇರ ಗ್ರಾಮಸ್ಥರದು ಒತ್ತಾಯ ಆಗದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯ ಮುಳಗೆರೆದಲ್ಲಿ ಒಂದು ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಒಂದು ಪುಟ್ಟ ಮಗುವಿನ ಕಾಲು ಕೂಡ ಈ ಹಿಂದೆ ನಡೆದಂತಹ ಸ್ಫೋಟದಲ್ಲಿ ಕಳೆದುಕೊಂಡಿತ್ತು. ಆ ಕಾಲು ಕಳೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟವೇ ಕಾರಣ. ಅದರ ಜೊತೆಗೆ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಬನ್ನಿ ಹಾಗಿದ್ರೆ ಸ್ಟೋರಿಯಲ್ಲಿ ಏನಿದೆ ನೋಡ್ಕೊಂಡು ಹೋಗೋಣ. ಹುಮ್ನಾಬಾದ್ ತಾಲೂಕಿನ ಮೋಳ್ಕೇರ ಗ್ರಾಮದಲ್ಲಿ ಇವತ್ತಿದು ಒಂದನೇ ಸರಿನೇನು ಬ್ಲಾಸ್ಟ್ ಆಗಿಲ್ಲ. ಸುಮಾರು 7-8 ತಿಂಗಳಲ್ಲಿ 4ರಿಂದ 5 ಬಾರಿ ಬ್ಲಾಸ್ಟ್ ಆಗ್ಯದ. ಆ ಬ್ಲಾಸ್ಟಿನಲ್ಲಿ ಈಗಾಗಲೇ ಒಂದು ಸಣ್ಣ ಮಗು 5 ವರ್ಷದ ಮಗು ಕಾಲನ್ನೇ ಕಳ್ಕೊಂಡದ. ಕಳೆದ 7-8 ತಿಂಗಳ ಕೆಳಗಡೆ ನಡೆದಂತ ಘಟನೆಗ ನಿಜಕ್ಕೂ ಈಗಾಗಲೇ ಮೋಳ್ಕೇರ ಗ್ರಾಮದ ಶರ್ಫುದ್ದೀನ್ ಅವರ ಮಗ ಭದ್ರೋದ್ದೀನ್ ನೋಡ್ಬೋದು. ಆ ತಾಯಿ ಆ ಮಗುವನ್ನ ಎತ್ಕೊಂಡಿದ್ದಾಳ. ಕೆಳಗಡೆ ನೋಡ್ಬೋದು ನೀವು ಆ ಮಗುವಿನ ಕಾಲ್ನ ತೋರಿಸ್ತೀನಿ ಹಿಡಿದು. ಟೋಟಲಿ ಆ ಬ್ಲಾಸ್ಟಿನಲ್ಲಿ ಮಗುವಿನ ಕಾಲೇನದಂದ್ರೆ ಕಟ್ಟಾಗ್ಯದ. ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಗ್ರಾಮಸ್ಥರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಬಾರಿ ಆದಂತ ಘಟನೆ ಅಂತ ಹೇಳ್ಬೋದು. ಒಂದು ಘಟನೆಯಲ್ಲಿ ಈ ಮಗು ಕಾಲ್ ಕಳ್ಕೊಂಡದ. ಇವತ್ತು ನಡೆದಂತ ಘಟನೆಯಲ್ಲಿ ಈಗಾಗಲೇ 6 ಜನ ಗಾಯಗೊಂಡಿದ್ದಾರೆ, 2 ಸೀರಿಯಸ್ ಆಗಿದ್ದಾರೆ. ಮೋಳ್ಕೇರ ಗ್ರಾಮದಲ್ಲಿ ಈ ರೀತಿ ಬ್ಲಾಸ್ಟ್ ಯಾಕೆ ಆಗ್ಲತ್ತದ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಲು ಟೋಟಲಿ ತನಿಖೆ ನಡೆಸುವ ಮೂಲಕ ಈ ಒಂದು ಬ್ಲಾಸ್ಟಿನ ಹಿನ್ನೆಲೆ ಏನದ, ಬ್ಲಾಸ್ಟ್ ಯಾಕಾಗ್ಲತ್ತ ಅಂತ ಹೇಳಿ ಟೋಟಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಟೋಟಲಿ ಏನ್ ಘಟನೆ ಆಗ್ಯದ ಆ ಘಟನೆ ನಮಗೆ ಸಾಕಷ್ಟು ಒಂದು ಆತಂಕ ಭಯ ಸೃಷ್ಟಿ ಮಾಡತ್ತ. ಆ ಘಟನೆ ಕಣ್ಣಾರೆ ಬಂದ್ರೆ ನಿಜಕ್ಕೂ ನಿದ್ರೆ ಕೂಡ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸಂಬಂಧಪಟ್ಟವರು ಟೋಟಲಿ ತನಿಖೆ ಮಾಡುವ ಮೂಲಕ ನಮ್ಮ ಊರಾಗ ಮತ್ತೆ ಇಂಥ ಘಟನೆ ಆಗಬಾರದು. ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಭದ್ರೋದ್ದೀನ್ ಕಾಲ್ ಕಳ್ಕೊಂಡಿದ್ದಾರೆ. ಇವತ್ತು ನಡೆದಂತ ಘಟನೆಯಲ್ಲಿ 6 ಜನ ಏನಂದ್ರೆ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ಮೋಳ್ಕೇರ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗದ. ಆ ಭಯದ ವಾತಾವರಣ ದೂರ ಮಾಡಂತ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡಲೇಬೇಕು ಅಂತೇಳಿ ಮೋಳ್ಕೇರ ಗ್ರಾಮಸ್ಥರದು ಒತ್ತಾಯ ಆಗದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.